ಬಂಧುಗಳೇ ನಮಸ್ಕಾರ. ನಾರಂಜ್ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳಿ. ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಅದರಲ್ಲಿ ಸ್ಪೆಷಲ್ ಆಗಿ ಬೀದರ್ ಜಿಲ್ಲೆ ಬಹಳಷ್ಟು ಕುತೂಹಲಕ್ಕೆ ಕೇಳಿದಂತಾಗಿತ್ತು. ಯಾಕಂದ್ರೆ ಇಲ್ಲಿ ಕೇಂದ್ರ ಸಚಿವರಾದ ಭಗವಂತ ಖೂಬಾ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಸುಪುತ್ರ ಈ ಬಿಜೆಪಿ ಕಾಂಗ್ರೆಸ್ ಹಣಾಹಣಿಯಲ್ಲಿ ಬಹಳಷ್ಟು ಪೈಪೋಟಿ ನಡೆದೋಗಿತ್ತು. ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅಂತಕ್ಕಂಥ ಭಯ ಒಂದ್ ಕಡೆ ಇಬ್ಬರಿಗೂ ಕೂಡ ಢವಢವ ಶುರುವಾಗಿತ್ತು. ಆದರೂ ಸಹ ಇವತ್ತು ಕಾಂಗ್ರೆಸ್ ಪಕ್ಷ 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಪಡೆದು ಲೋಕಸಭೆಗೆ ಪ್ರವೇಶಿಸಿದೆ. ಸಾಗರ್ ಖಂಡ್ರೆ ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ವಿಷಯ ಯಾಕೆ ನಿಮ್ಮ ಮುಂದೆ ನಾವು ಹೇಳಿ ಪ್ರಸ್ತಾಪನೆ ಮಾಡ್ತೇವೆ ಅಂದ್ರೆ, ಬಿಜೆಪಿ ಶಾಸಕರಿರುವಂತಹ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾಗಿ ಲೀಡ್ ಕೊಟ್ಟಿದ್ದಾರೆ. ನೀವು ತಿಳ್ಕೊಂಡಿರೋ ಹಾಗೆ ಇಲ್ಲಿ ಒಂದಿಷ್ಟು ಎಲ್ಲ ಒಂದ್ ಕಡೆ ಖೂಬಾ ಅವರಿಗೆ ಎಲ್ಲರೂ ಕೂಡ ತಲೆನೋವಾಗಿತ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಲೇಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಒಂದ್ ಕಡೆ, ಬಿಜೆಪಿ ಪಕ್ಷ ಒಂದ್ ಕಡೆ ಆಲೋಚನೆ ಮಾಡಿದಾಗ ಎಲ್ಲ ಒಂದ್ ಕಡೆ ನಾವು ತಿಳ್ಕೊಂಡಿರ್ತೀವಿ, ತಮ್ಮ ಬಿಜೆಪಿ ಪಕ್ಷದ ಶಾಸಕರು ಬಿಜೆಪಿ ಪಕ್ಷಕ್ಕೆ ಕೆಲಸ ಮಾಡಬೇಕಾಗಿತ್ತು, ಆದರೆ ಅವರು ಕೂಡ ಅಲ್ಲಿ ಮನಸ್ಸು ಮಾಡಲಿಲ್ಲ ಅಂತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೀವಿ. ಹಾಗಾದ್ರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿರ್ತಕ್ಕಂಥ 5 ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಿಗೆ ಅವರವರ ಕ್ಷೇತ್ರಗಳಲ್ಲಿ ಬಹಳಷ್ಟು ಲೀಡ್ಗಳು ಕೊಟ್ಟಿರೋದಂತ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಬನ್ನಿ ಆ ಸುದ್ದಿಗಳತ್ತ ನಾವು ನೋಡ್ಕೊಂಡು. ಬಿಜೆಪಿ ಶಾಸಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡ್. ಚಿಂಚೋಳಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ 5,915 ಮತಗಳ ಲೀಡ್. ಬಸವ ಕಲ್ಯಾಣ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ 9,457 ಮತಗಳ ಲೀಡ್. ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 26,922 ಮತಗಳ ಲೀಡ್. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 36,820 ಮತಗಳ ಲೀಡ್. ಔರಾದ್ ತಾಲೂಕು ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 13,998 ಮತಗಳ ಲೀಡ್. ಬೀದರ್ ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 32,477 ಮತಗಳ ಲೀಡ್. ಭಾಲ್ಕಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 16,743 ಮತಗಳ ಲೀಡ್. ಬಂಧುಗಳೇ, ಈಶ್ವರ್ ಖಂಡ್ರೆ ವಿರುದ್ಧ ಅನೇಕ ಬಾರಿ ಗುಡುಗಿರುವಂತಹ ಕೇಂದ್ರ ಸಚಿವ ಭಗವಂತ ಖೂಬಾ ಪದೇ ಪದೇ ಹೇಳ್ತಾ ಇದ್ರು, ಅವನೊಬ್ಬ ನಾಬಾಲಕ್ ಇದ್ದಾನೆ, ಆದರೆ ಅವ್ರ ಅಪ್ಪಗೆ ನಾವು ಏನು ತಿಳಿದಿಲ್ಲ, ಮಗನಿಗೆ ಯಾವ ಲೆಕ್ಕ ಅಂತಕ್ಕಂಥ ಮಾತನ್ನ ಅಲ್ಲಿ ಹೇಳ್ತಾ ಇದ್ರು. ಪ್ರತಿಯೊಂದು ವಿಷಯಗಳು ಬಂದಾಗ ಖಂಡ್ರೆ ವಿರುದ್ಧ ವಾಗ್ದಾಳಿ ನಡೆದೇ ಭಗವಂತ ಖೂಬಾ ಅವರ ಕಾಯಕವಾಗಿತ್ತು. ಅನೇಕ ರೀತಿಗಳಿಂದ ಅಲ್ಲಿ ವಿಚಾರ ಮಾಡಿ ತಮ್ಮದೇ ಆದ ರೀತಿಯಲ್ಲಿ ಸಾರ್ವಜನಿಕರಿಗೆ ಒಂದಿಷ್ಟು ಮಾತು ಹೇಳಿ, ಸುಳ್ಳು ಹೇಳಿ, ಹೇಗಾದ್ರೂ ಮಾಡಿ ಒಂದಿಷ್ಟು ನಾವು ಗಟ್ಟಿಸ್ಕೊಳ್ಬೇಕು, ನಾನು ಮತ್ತೆ ಇಲ್ಲಿ ಸಂಸದನಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆಯಲ್ಲಿ ಸುಳ್ಳುಗಳನ್ನ ಹೇಳುವ ಮೂಲಕ ಇವರು ತಮ್ಮ ಪರಿಪಾಠ ಮಾಡಿಕೊಂಡಿದ್ರು ಅಂತಕ್ಕಂಥ ಮಾತನ್ನ ಪದೇ ಪದೇ ಈಶ್ವರ್ ಖಂಡ್ರೆ ಅವರು ಹೇಳ್ತಾನೆ ಬಂದಿದ್ರು. ಹಾಗಾದರೆ ಇವತ್ತು ನಡೆದಿರುವಂತಹ ಈ ಬೆಳವಣಿಗೆಯಲ್ಲಿ ನೋಡ್ಬೇಕಾದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೀದರ್ ಜಿಲ್ಲೆಯ ಏನ್ ಬಿಜೆಪಿ ಶಾಸಕರಿದ್ದಾರಲ್ಲ, ಆ ಶಾಸಕರು ಕೂಡ ಇವತ್ತು ಸಂಪೂರ್ಣವಾಗಿ ಅವರ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಒಂದಿಷ್ಟು ಮೈನಸ್ ಪಾಯಿಂಟ್ ಆಗಿದ್ದಾವೆ. ಅವರು ಕೂಡ ಅಲ್ಲಿ ಈ ಖೂಬಾ ಅವರ ದುರಾಡಳಿತ ಮತ್ತು ದರ್ಪಗಳನ್ನ ಹೇಗೆ ಮಿತಿ ಮೀರಿತಾ ಇದೆ, ಹೇಗೆ ತಡೆ ಹಿಡಿಯುವಿಕೆ ನಿಟ್ಟಿನಲ್ಲಿ ಇದೊಂದು ಪಾಠ ಕಲಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಬಂಧುಗಳೇ, ನಾವೆಲ್ಲ ಒಂದ್ ಕಡೆ ವಿಚಾರ ಮಾಡಿದ್ರೆ ಎಲ್ಲಿ ಏನಾಗುತ್ತೋ ಏನಿಲ್ಲೋ ಅಂತಕ್ಕಂಥ ಪ್ರಶ್ನೆ ನಮ್ಮ ಕಡೆ ಒಂದಿಲ್ಲ. ಆದ್ರೆ ಇವತ್ತು 400 ಬಾರ್ ಅಂತಕ್ಕಂಥವ್ರು ಇವತ್ತು ಕೇವಲ ಅಧಿಕಾರದಿಂದ ಬಾರ್ ಆದಂತ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಅನೇಕ ರೀತಿ ಒಂದೇ ಅಲ್ಲ, ಇಡೀ ದೇಶದಂತ ಕೂಡ ಇವತ್ತು ಮೋದಿಯಲ್ಲಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ಮೋದಿಯಲ್ಲಿ ಅಂದ್ರೆ ಹೆಂಗಿರ್ಬೇಕಿತ್ತಂದ್ರೆ ಇವತ್ತು 400 ಸೀಟ್ಗಳನ್ನ ಪಡೆದುಕೊಂಡು ಸ್ಪಷ್ಟ ಬಹುಮತಕ್ಕಾಗಿ ನಿಲ್ಲಬೇಕಾಗಿತ್ತು. ಆದರೆ ಇವತ್ತು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಮುಂದೆ ಮಂಡಿ ಊರಿ ನಿಲ್ಲುವಂತಹ ಪ್ರಶ್ನೆ ಮೋದಿಗಾಗಿದೆ ಅಂತಕ್ಕಂಥ ಮಾತು ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಅನೇಕ ಜನ ಬಿಜೆಪಿ ಒಂದಿಷ್ಟು ದರ್ಪ ಹೆಚ್ಚಾಗಿತ್ತು, ಅವರ ಗಮ್ಮತ್ತು ಕೂಡ ಹೆಚ್ಚಾಗಿತ್ತು. ಯಾಕಂದ್ರೆ ಮಾಡಿದೆ ನಾವು, ಆಡೋದೇ ನಾವು ಅಂತಕ್ಕಂಥ ವಿಚಾರಗಳನ್ನ ಅನೇಕ ಬಾರಿ ಹೇಳ್ತಾ ಬಂದಿದ್ದಾರೆ. ಹಾಗಾದ್ರೆ
ಮತದಾರ ಪ್ರಭುಗಳು ಇವತ್ತು ಬಿಜೆಪಿಗೆ ಒಂದಿಷ್ಟು ತಕ್ಕ ಪಾಠ ಕಲಿಸಿದ್ದಾರೆ. ಇನ್ನು ಮುಂದೆ ಯಾರು ಕೂಡ ಆ ಒಂದು ಸಂವಿಧಾನದ ವಿಷಯ ಆಗಲಿ ಅಥವಾ ಮುಸ್ಲಿಮರ ವಿಷಯ ಆಗಲಿ ಅಥವಾ ಮತ್ತೊಂದು ವಿಷಯಗಳಾಗಲಿ ಯಾರು ಕೂಡ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಕಾಣ್ತಾ ಇದೆ. ಯಾಕಂದ್ರೆ ಇವತ್ತಿನ ಈ ಮೋದಿ ಸರ್ಕಾರದಲ್ಲಿ ಯಾವ ಮುಸ್ಲಿಮಿಗೂ ತೊಂದರೆ ಆಗಲ್ಲ, ಯಾರ ಮೇಲೆ ರೇಡೂ ಆಗಲ್ಲ, ಯಾರಿಗೆ ತೊಂದರೆನೂ ಆಗಲ್ಲ, ಎಲ್ಲೂ ಕೂಡ ಜೈಲಿಗೆ ಹೋಗಲ್ಲ. ಯಾಕಂದ್ರೆ ಅವರ ಆಡಳಿತದಲ್ಲಿ ಹಾಗಿತ್ತು, ಈಗ ಹಾಗಾಗಿಲ್ಲ. ಏಕಂದ್ರೆ ಆ ರೀತಿ ಏನಾದ್ರು ಮಾಡ್ಕೊಳ್ಳಿಕ್ಕೆ ಹೋದ್ರೆ ಮುಸ್ಲಿಮರ ಮತಗಳ ಪಡೆದುಕೊಂಡಂತ ಚಂದ್ರಬಾಬು ನಾಯ್ಡು ಅವರು ಹೊರ ಹೋಗುತ್ತಾರೆ. ಅದೇ ಸಂವಿಧಾನಗಳನ್ನ ತಿದ್ದುಪಡಿ ಮಾಡ್ತೀವಿ, ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂದ್ರೆ ಅನೇಕ ಜನ ಯುವ ಪಡೆ ಮತ್ತು ಭೀಮ ಸೇನಾನಿಗಳು ಕೂಡ ಇವತ್ತ ಸಂಸತ್ಗೆ ಪ್ರವೇಶ ಮಾಡಿಕೊಂಡಿದ್ದಾರೆ. ಹೇಗೆ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಫೈಟಿಂಗ್ ಇಳಿದು ಗೆದ್ದು ಸಂಸತ್ ಸ್ಥಾನಕ್ಕೆ ಹೋಗಿ ನಿಂತಿದ್ದಾರೆ. ಅದೂ ಆಗಲ್ಲ. ಇಲ್ಲಿ ಮುಸ್ಲಿಮರು ಕೂಡ ಆಗ್ಲಿಕ್ಕೆ ಚಂದ್ರಬಾಬು ನಾಯ್ಡು ಬಿಡಲ್ಲ. ಬಿಹಾರದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿತಿನ್ ಅವರೆಲ್ಲ ಒಂದಿಷ್ಟು ತಮ್ಮದೇ ಆದ ನಿತಿನ್ ಕುಮಾರ್ ಅವರು ತಮ್ಮದೇ ಆದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಒಟ್ಟಾರೆಯಾಗಿ ಈಗ ಇಲ್ಲಿ ಶಾಂತಿಯಾಗಿರುತ್ತೆ, ಯಾವುದೇ ರೀತಿಯ ಗೊಂದಲ ಆಗುದಿಲ್ಲ. ಯಾವ ರಾಜಕಾರಣಿ ಕೂಡ ಎಲ್ಲಿ ಹೋದ್ರು ಕೂಡ ಅವರು ನಿಮ್ಮ ಮೇಲೆ ರೇಡ್ ಮಾಡಿಸಲ್ಲ, ನಿಮಗೆ ಯಾವುದೇ ಧಮಕಿ ಹಾಕಲ್ಲ, ಇಡಿ ಬರಲ್ಲ, ಪಿಡಿ ಬರಲ್ಲ, ಸಿಡಿನೂ ಬರಲ್ಲ. ಅಂತ ಒಂದು ಪರಿಸ್ಥಿತಿ ಇವತ್ತು ಬಂದೊದಗಿದೆ. ಅಂದ್ರೆ ಎಲ್ಲ ಒಂದು ಕಡೆ ಬಿಜೆಪಿಯ ಸ್ಥಾನಮಾನಗಳಿತ್ತು, ಬಿಜೆಪಿಯ ದರ್ಪ ಏನಿತ್ತು ಅದು ಒಂದಿಷ್ಟು ಕುಗ್ಗಿಸಂತಾಗ್ತಾ ಇದೆ. ಅನೇಕ ರೀತಿಗಳಲ್ಲಿ ನಾವು ಆಲೋಚನೆ ಮಾಡಿದಾಗ ರಾಹುಲ್ ಗಾಂಧಿನ ಪಪ್ಪು ಎಂದು ಗೇಲಿ ಮಾಡಿದವರು ನರೇಂದ್ರ ಮೋದಿಯವರು ಮತ್ತು ಬಿಜೆಪಿಯ ಒಂದು ಪಾಟ್ಲ. ಇವತ್ತು ಅದೇ ಪಪ್ಪು ಇವತ್ತು ಎದುರಿಗೆ ನಿಂತು ಎಲ್ಲರನ್ನ ಸದೆಬಡಿದು ಎಬ್ಬಿಸಿದ್ದಾನೆ. ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬೀದರ್ ಜಿಲ್ಲೆಯಲ್ಲೂ ಕೂಡ ಅದೇನು ಸಣ್ಣ ಪಾರ್ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರು, ಅದೇನಿಗೆ ಬುದ್ಧಿ ಇದೆ ಅಂತಕ್ಕಂಥ ಮಾತನಾಡಿದ್ರು. ಅದೇ ಬುದ್ಧಿವಂತ ಪಾರ್ ಇವತ್ತು ಲೋಕಸಭೆಗೆ ಹೋಗಿ ಅಲ್ಲಿ ತನ್ನ ಪ್ರತಿಪಾದನೆ ಮಾಡ್ತಾನೆ, ಕೇಂದ್ರದ ಮಂತ್ರಿಗೆ ಮಣ್ಣು ಮುಗಿಸಿದ್ದಾನೆ. ಅಂತ ವಿಚಾರದಲ್ಲಿ ನಾವು ಆಲೋಚನೆ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗದೆ ಹೋದರೂ ಸಹ ವಿಧಾನ ಪರಿಷತ್ ಈ ಒಂದು ಲೋಕಸಭೆ ವಿರೋಧ ಪಕ್ಷದ ನಾಯಕನಾಗಿ ಕೂತ್ಕೊಳ್ಳಿ ಕೂಡ ಅರ್ಹತೆ ಪಡ್ಕೊಂಡಿದೆ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಇಡೀ ದೇಶದಂತ ಏನು ಗಲಭೆ ಎಬ್ಬಿಸಿದ್ರಲ್ಲ, ಆ ಗಲಭೆಗೆ ಒಂದಿಷ್ಟು ತಕ್ಕ ಪಾಠ ಕಲಿಸಲಿಕ್ಕೆ ಒಂದು ಪ್ರಮುಖ ಕಾರಣವಾಯಿತು ಅಂತಕ್ಕಂಥ ಮಾತನ್ನ ಇಲ್ಲಿನ ಜನಗಳು ತೀರ್ಪು ಕೊಟ್ಟಿದ್ದನ್ನ ನಾವು ನೋಡಲೇಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಆಲೋಚನೆ ಮಾಡಿದಾಗ ಬೇರೆ ಬೇರೆ ಕಡೆಯಲ್ಲಿ ಕೂಡ ನಾವೇನು ಅನ್ಕೊಳ್ತಾ ಇದೀವಿ ಅಂದ್ರೆ 400 ಸೀಟ್ ಬರುತ್ತೆ, 400 ಸೀಟ್ ಬರುತ್ತೆ ಅಂತ ಅನೇಕ ಬಾರಿ ಬಿಜೆಪಿಯ ಮುಖಂಡರು, ಅನೇಕ RS ನ ಮುಖಂಡರು ಕೂಡ ಮಾತಾಡ್ತಾ ಇದ್ರು. ಆದ್ರೆ ನಾವು ಎಲ್ಲರೂ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ನಮ್ಮ ಜಿಲ್ಲೆಗೆ 1 ಸೀಟ್ ಕಡಿಮೆ ಮಾಡ್ಕೊಳ್ಳೋಣ, ಪರವಾಗಿಲ್ಲ ಮೋದಿನೇ ಮಾಡ್ಲಿ ಅಂತಕ್ಕಂಥ ವಿಚಾರ ಬಂತು. ಆ ವಿಚಾರದಲ್ಲಿ ಎಲ್ಲರೂ ಕೂಡ ನಮ್ಮ ಜಿಲ್ಲೆಗಳಲ್ಲಿ 1 ಸೀಟ್ಗಳನ್ನ ನಾವು ಬಿಜೆಪಿ ಕೊಡಲ್ಲ, ಬಿಜೆಪಿ ಬೇಡ ಅಂತಕ್ಕಂಥ ವಿಚಾರ ಮತದಾರ ಮಾಡ್ಕೊಂಡ್ರಲ್ಲ. ಇವತ್ತು ಇಡೀ ಮೋದಿನೇ ಬೇಡ ಅಂತಕ್ಕಂಥ ಗೊಂದಲಕ್ಕೆ ಬಂದು ನಿಲ್ತಾ ಇದೆ. ಹೇಗಿದೆ ನೋಡಿ ಇದೊಂದು ಸ್ಟ್ರಾಟಜಿ. ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾವುದೇ ಒಂದು ಮನುಷ್ಯನಿಗೆ ಗರ್ವ, ದರ್ಪ, ಅಹಂಕಾರ, ದುರಹಂಕಾರ ಬಂದು ಅಂದ್ರೆ ಅದು ನಮ್ಮ ಕೇಂದ್ರ ಸಚಿವ ಭಗವಂತ ಅವರಿಗೆ ಬಂದಷ್ಟು ಮೋದಿಯು ಕೂಡ ಬಂದಿಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಅವ್ರು ಏನಿದೆ ಮುಖ ಗೊತ್ತಿಲ್ಲ. ಆದ್ರೆ ಇವತ್ತು ಅವ್ರು ಯಾವಾಗ ಒಂದಿಷ್ಟು ತಮ್ಮ ಅಧಿಕಾರ ಅವಧಿಯಲ್ಲಿ ಒಂದು ಕನಿಷ್ಠ ಪಕ್ಷ ರಾಮಚಂದ್ರ ವೀರಪ್ಪನವರ ಇತಿಹಾಸಗಳನ್ನ ಮರುಕಳಿಸುವಂತ ಮಟ್ಟಿನಲ್ಲಿ ದಾಖಲೆಗಳನ್ನ ಸರಿಗಟ್ಟುತ್ತಾರೆ ಅಂತಕ್ಕಂಥ ಆಲೋಚನೆ ಇತ್ತು. ಆದರೆ ಇವತ್ತು ಅವರು ಹ್ಯಾಟ್ರಿಕ್ ಬಾರ್ಸಲ್ಲ, ಅವರು ಇದ್ದಿರೋದು ಕೂಡ ಕಳ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನ ಬಿಜೆಪಿ ಕೂಡ ಹೇಳ್ತಾ ಇದ್ದಾರೆ. ಬಂಧುಗಳೇ, ಈ ಸುದ್ದಿ ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮುಂದಿನ ಸುದ್ದಿಯಾಗಿ ನೋಡ್ತಾ ಇರಿ. ನಾನು ಮತ್ತೆ ಬರ್ತೀನಿ. ಧನ್ಯವಾದಗಳು.